Shakti Maths online class, and also welcome to the all teachers who have attended today's session. Okay, so today we are going to learn about the topic by name mensuration. Okay, so mensuration on the topic ಅನ್ನ ನಾವು already start ಮಾಡಿದ್ದೇವೆ. Okay, mensuration. ಮೆನ್ಸುರೇಷನ್. ಓಕೆ, ಸೊ ಈ ಮೆನ್ಸುರೇಷನ್ ಟಾಪಿಕ್ ನಲ್ಲಿ ನಾವು ಯಾವುದನ್ನ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಎಕ್ಸಸೈಸ್ 9.2 ಅನ್ನ ನಾನು ಜಸ್ಟ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ನಾವು ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಎಕ್ಸಸೈಸ್ 9.2. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಟುಡೇಸ್ ಸೆಷನ್, ನಾವು ಏನ್ ಮಾಡೋದು ಈಗ, ನಮ್ಮ ಒಂದು ಫಸ್ಟ್ ಸೆಷನ್ ಏನಂದ್ರೆ ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಹೇಳಿ ಅದಾದ್ಮೇಲೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಇವ್ರೇನ್ ಎಲ್ಲರೂ ಡಿಕ್ಟೇಷನ್ ವರ್ಡ್ಸ್ ಆ ಮ್ಯಾಮು ಲಾಸ್ಟ್ ಕ್ಲಾಸ್ ಕೊಟ್ಟರು. ನಾನು ಫಸ್ಟ್ ಸ್ಟಾರ್ಟಿಂಗ್, ಯಾಕಂದ್ರೆ ಕ್ಲಾಸ್ ಹೇಳ್ತಾ ಹೇಳ್ತಾ ಲಾಸ್ಟಿಗೆ ಟೈಮ್ ಆಗ್ಬಿಡ್ತೈತಿ, ಹೌದಾ? ಸೊ ಹಾಗಾಗಿ ನಾನು ಸ್ಟಾರ್ಟಿಂಗ್ ನಿಮ್ಗೆ ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡ್ತೀನಿ. ಅದಾದ್ಮೇಲೆ ನಾವೇನ್ ಮಾಡೋಣ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ಬರ್ಕೋತಿರಲ್ಲ ಡಿಕ್ಟೇಷನ್ ವರ್ಡ್ಸ್ ಗಳನ್ನ. ಸೊ ಫಸ್ಟ್ ಕನ್ನಡ ವರ್ಡ್ಸ್ ಗಳನ್ನ ಬರೀರಿ ಇಲ್ಲೇ 1 to 5. ಓಕೆ, 1 to 5. ಅದಾದ್ಮೇಲೆ 6 to 10 ವರೆಗೂ ಏನ್ ಮಾಡ್ರಿ, ಇಂಗ್ಲಿಷ್ ವರ್ಡ್ಸ್ ಗಳು. ಹೌದಾ? ಸೊ ಅಲ್ಲಿ ಸೈನ್ಸ್ ಮೇಡಮ್ ಹೇಳಿದ ಹಾಗೆ ನಾನು ಟ್ರಾನ್ಸ್ಲೇಟ್ ವರ್ಡ್ಸ್ ಗಳನ್ನ ಕೊಡ್ತಾ ಇಲ್ಲ, ಸುಮ್ಮ ಹಾಗೆ ಕೊಡ್ತಾ ಇದ್ದೀನಿ. 5 ಕನ್ನಡ ವರ್ಡ್ಸ್, ಆಮೇಲೆ 5 ಇಂಗ್ಲಿಷ್ ವರ್ಡ್ಸ್ ರಿಲೇಟೆಡ್ ಟು ದ ಮ್ಯಾಥ್ಸ್. ಓಕೆ, ಸೊ ಫಸ್ಟ್ ನೋಡ್ರಿ, ಫಸ್ಟ್ ಸುತ್ತಳತೆ. ಫಸ್ಟ್ ಕನ್ನಡ ವರ್ಡ್ ಈಸ್ ಸುತ್ತಳತೆ. ಬರದ್ರಿ? ಸುತ್ತಳತೆ. ಓಕೆ, ನೆಕ್ಸ್ಟ್ ವಿಸ್ತೀರ್ಣ. ವಿಸ್ತೀರ್ಣ. ಘನ. ಥರ್ಡ್ ವರ್ಡ್ ಘನ. ನೆಕ್ಸ್ಟ್ ಫೋರ್ತ್ ಗಾತ್ರ. ಗಾತ್ರ. ನೆಕ್ಸ್ಟ್ ಫಿಫ್ತ್ ಒನ್ ಸಹಗುಣಕ. ಸಹಗುಣಕ. ನೆಕ್ಸ್ಟ್ ಸಿಕ್ಸ್ತ್. ಈಗ ಏನದು 5 ಕನ್ನಡ ವರ್ಡ್ಸ್ ಕಂಪ್ಲೀಟ್ ಆದವು. ಓಕೆ, ಸೊ ನೆಕ್ಸ್ಟ್ ನಾವೇನ್ ಮಾಡೋಣ, ಈಗ ಇಂಗ್ಲಿಷ್ ವರ್ಡ್ಸ್ ಗಳನ್ನ ಬರೆಯೋಣ. ಓಕೆ, ಸೊ ಸಿಕ್ಸ್ತ್ ವರ್ಡ್ ವಾಲ್ಯೂಮ್. ವಾಲ್ಯೂಮ್. ಸಿಕ್ಸ್ತ್ ವರ್ಡ್ ಈಸ್ ವಾಲ್ಯೂಮ್. ಓಕೆ, ಸೊ ನೆಕ್ಸ್ಟ್ ಏರಿಯಾ. ಏರಿಯಾ. ಓಕೆ, ಏರಿಯಾ. ಓಕೆ, ನೆಕ್ಸ್ಟ್ ಸೆವೆಂತ್ ಆಯ್ತು. ಏಟ್ತ್ ಟರ್ಮ್. 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 ಓಕೆ, ನೆಕ್ಸ್ಟ್ ನೈನ್ತ್ ಒನ್ ಸಮ್. 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 ಲಾಸ್ಟ್ 10th ವರ್ಡ್ ಡಿವೈಡ್. ಡಿವೈಡ್. ಓಕೆ, ಡಿವೈಡ್. ಆಯ್ತಾ? ಓಕೆ, ವೆರಿ ಗುಡ್. ಸೊ ಇವಾಗ ನಮ್ಮ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಎಕ್ಸಸೈಸ್ 9.2. We can solve the exercise 9.2. In this exercise, we can already solve the first one. So second one question is, okay, so in exercise 9.2, second one question is, I can read first. Okay, so first ನಾನು ಕ್ವಶನ್ ಓದ್ತೇನೆ ನೋಡ್ರಿ ಏನಿದೆ ಅಂತ ಹೇಳಿ. A suitcase with measure, okay, 80 centimeter, 48 centimeter, 24 centimeter is to be converted with a covered with a tarpaulin cloth. How many meters of tarpaulin cloth of width 96 centimeter is required to cover 100 such suitcase ಅಂತ ಇದೆ. ಓಕೆ, ಒಂದು ಸುಟ್ ಕೇಸ್ ಇದೆ. ಸೊ ಅದು ಮೆಜರ್ಮೆಂಟ್ ನೋಡಿದ್ರೆ ಅದು ಯಾವ ಶೇಪ್ ನಲ್ಲಿ ಇದೆ ಹೇಳ್ರಿ? ಈಗ ನಮ್ಗೆ ಅದು ರೆಕ್ಟ್ಯಾಂಗಲ್ ಅಥವಾ ಕ್ಯೂಬಾಯ್ಡ್ ಶೇಪ್ ನಲ್ಲಿ ಇದೆ. ಓಕೆ, ಸೊ ಹಾಗಾದ್ರೆ ಅದೊಂದು ಸುಟ್ ಕೇಸ್ ಏನಾಗಿದೆ ನಮ್ಗಿಲ್ಲಿ ಕ್ಯೂಬಾಯ್ಡ್ ಶೇಪ್ ನಲ್ಲಿ ಇದೆ. ಓಕೆ, ನಾನು ಜಸ್ಟ್ ಡೈಗ್ರಾಮ್ ಅನ್ನ ಹಾಕ್ತೇನೆ ನೋಡ್ರಿ ಈ ರೀತಿ. ಕರೆಕ್ಟಾ?
ಸೊ ಕ್ಯೂಬಾಯ್ಡ್ ಶೇಪ್ ನಲ್ಲಿ ಇದೆ ಯಾವುದು ಸೂಟ್ ಕೇಸ್. ಓಕೆ, ಸೊ ಅದೇನಾಗಿದೆ 48 ಅಂಡ್ ಲೆಂತ್ ಏನಾಗಿದೆ ಇಲ್ಲಿ ಬರೀತೇನೆ ನೋಡ್ರಿ. ಎಲ್ ಇಸ್ ಈಕ್ವಲ್ ಟು 80 ಸೆಂಟಿಮೀಟರ್ ಅಂಡ್ ಬಿ ಬ್ರೆಡ್ತ್ ಇಸ್ ಈಕ್ವಲ್ ಟು 48 ಸೆಂಟಿಮೀಟರ್ ಅಂಡ್ ಎಚ್ ಹೈಟ್ ಇಸ್ ಈಕ್ವಲ್ ಟು ಏನಾಗಿದೆ ನಮ್ಗೆ 24 ಸೆಂಟಿಮೀಟರ್ ಅಂತ ಇದೆ. ಓಕೆ, ಸೊ ಕ್ವಶನ್ ಏನಿದೆ ಅಂದ್ರೆ ಒಂದು ಟರ್ಪಿಲಿನ್ ಕ್ಲಾತ್ ಇದೆ, ಅದೇನಾಗಿದೆ 96 ಸೆಂಟಿಮೀಟರ್ ವಿಡ್ತ್ ಇದೆ. ಓಕೆ, ಸೊ ಅದೇನಾಗ್ತಾ ಇದೆ ಒಂದು 100 ಅಂದ್ರೆ 100 ಸುಟ್ ಕೇಸ್ ಅನ್ನ ಕವರ್ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಅದು ಕ್ಲಾತ್ ಬೇಕಾಗಿದೆ ಅಂತ ಹೇಳಿ ನೋಡೋಣ ಅಂತ. ಸೊ ಈಗ 1 ಬೈ ನಾವ್ ಏನ್ ಮಾಡೋಣ, ಈಗ ಇದರದ್ದು ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಹಾಗಾದ್ರೆ what is the formula for finding the surface area of rectangle or cuboid? Okay, so ಏನಿದೆ ಫಾರ್ಮುಲಾ ಹೇಳ್ಬೋದಾ? ಏನು ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ 2 into LB plus BH plus HL. Okay, so 2 into LB plus BH ಪ್ಲಸ್ ಎಚ್ ಎಲ್ ಅಂತ ಇದೆ. ಓಕೆ, ದ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಓಕೆ, ಅಲ್ಲಿ ಸುಟ್ ಕೇಸ್ ಅಂತ ಇದೆ, ಬಟ್ ಅದು ಸುಟ್ ಕೇಸ್ ಯಾವ ಶೇಪ್ ನಲ್ಲಿ ಇದೆ ನಮ್ಗೆ ಕ್ಯೂಬಾಯ್ಡ್ ಶೇಪ್ ನಲ್ಲಿ ಇದೆ, ಅಥವಾ ಅದು ನಿಮ್ಗೆ ರೆಕ್ಟಾಂಗಲ್ ಶೇಪ್ ನಲ್ಲಿ ಇದೆ. ಓಕೆ, ಸೊ ಈಗ ಏನ್ ಮಾಡ್ಬೇಕು ನಾವು 1 by 1 ಇಲ್ಲಿ ಫಾರ್ಮುಲಾವನ್ನ ಹಾಕಿ ನಾವೇನ್ ಮಾಡ್ಬೇಕು ಸಿಂಪ್ಲಿಫೈ ಮಾಡ್ಬೇಕು. ಓಕೆ, ಸೊ 2 into ಎಲ್ ಮೀನ್ಸ್ 80. ಓಕೆ, ಸೊ ಬಿ ಮೀನ್ಸ್ 48, ರೈಟ್, plus B means again 48 and H into 24 plus H is equal to 24 into L means 80. Okay, so ನಾವೇನ್ ಮಾಡಿದ್ವಿ ಈಗ ಫಾರ್ಮುಲಾವನ್ನ ಹಾಕಿದ್ವಿ, ರೈಟ್. ಸೊ ಇವಾಗ ಏನ್ ಮಾಡ್ಬೇಕು 2 in as it is ಇದೆ. ಓಕೆ, ಸೊ 80 into 48 ಮಾಡ್ರಿ ಎಷ್ಟಾಯ್ತು ನೋಡ್ರಿ. 80 into 48 ಮಾಡಿದ್ರೆ 3840 ಆಗತ್ತ. ಓಕೆ, 80 into 40 ಮಾಡಿದ್ರ 3840 ಆಯ್ತು. ನೆಕ್ಸ್ಟ್ 48 into 24 ಮಾಡಿದ್ರ 1154 ಆಗತ್ತ. 1154, ಸಾರಿ 52. ಓಕೆ, 52. ನೆಕ್ಸ್ಟ್ 24 into 80 ಮಾಡ್ರಿ 920 ಆಗತ್ತ. ಓಕೆ, ಸೊ ಎಷ್ಟಾಯ್ತು ಇದು ಇವನ್ನೆಲ್ಲವನ್ನ ಮಲ್ಟಿಪ್ಲೈ ಮಾಡಿದಾಗ ಇವಾಗ ಎಷ್ಟಾಯ್ತು ನೋಡ್ರಿ 2 into. ಓಕೆ, ಸೊ ಇದನ್ನೆಲ್ಲವನ್ನ ಪ್ಲಸ್ ಮಾಡ್ರಿ ಎಷ್ಟಾಗತ್ತೆ ನಮ್ಗೆ 6912 ಆಗತ್ತ. ಓಕೆ, ಸೊ ಇದೇನಾಗತ್ತೆ ನಿಮ್ಗೆ 1950 ಬಂತ. ಸೊ ಒಂದ್ಸಲ ಚೆಕ್ ಮಾಡ್ರಿ 24 into ಯಾವುದು ಸ್ಕೂಲಿಂದ ಒಂದ್ಸಲ ನಾನು ಚೆಕ್ ಮಾಡ್ತೇನೆ ತಡ್ರಿ. ಒಂದ ಸೆಕೆಂಡ್, ನಾನು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೆ. 1 ಸೆಕೆಂಡ್. 24 ಸಾರಿ 1 ಸೆಕೆಂಡ್. 24 into 80 1920. ಓಕೆ, ಸೊ ಏನಾಗಿದೆ ಈಗ ಇದೇನಾಯ್ತು 6912 ಆಯ್ತು. ಓಕೆ, ಸೊ ಇದನ್ನ ಇಂಟು 2 ಮಾಡ್ರಿ ಎಷ್ಟಾಗತ್ ನೋಡ್ರಿ ನಮ್ಗೆ. ಇಂಟು 2 ಮಾಡಿದ್ರೆ ಹೌದಾ 2 2s 4, 2 1s 2, 2 9s 18. ಓಕೆ, ಸೊ ಇಲ್ಲಿ ಏನಾಯ್ತು 2 6 ಏನಾಯ್ತು 12, 12 plus 1 is 13 ಆಯ್ತು. ಸೊ ಎಷ್ಟಾಯ್ತು 13,824 ಆಯ್ತು. ಏನಿದು ಸರ್ಫೇಸ್ ಏರಿಯಾ ಆಫ್ ಸುಟ್ಕೇಸ್. ಓಕೆ, ಸೊ ಏನಾಯ್ತು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸುಟ್ಕೇಸ್ ಬಾಕ್ಸ್ ಈಸ್ 13,824. ಇಲ್ಲಿ ಏನಾಗಿದೆ ನಮ್ಗೆ ಸೆಂಟಿಮೀಟರ್ ಇದೆ. ಸರ್ಫೇಸ್ ಏರಿಯಾ ಏನಾಯ್ತು ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ನಾಟ್ ಅಂಡರ್ಸ್ಟ್ಯಾಂಡ್ ಮೇಡಮ್. ಓಕೆ, ಏನ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ. ಸೊ ಇದೇನಾಯ್ತು ಕ್ವಶನ್ ಏನಾಯ್ತು ಸುಟ್ಕೇಸ್ ಇದೆ. ಓಕೆ, ಸೊ ಸುಟ್ಕೇಸ್ ನಮ್ಗೆ ಯಾವ ಶೇಪ್ ನಲ್ಲಿ ಇದೆ ಹೇಳ್ರಿ ನಮ್ಗೆ
ಕ್ಯೂಬಾಯ್ಡ್ ಶೇಪ್ ನಲ್ಲಿ ಇದೆ ಅಥವಾ ನಿಮ್ಗ ಆಯತ ಘನದ ರೂಪದಲ್ಲಿ ಇದೆ. ಓಕೆ, ಸೊ ಅಲ್ಲಿ ಏನಾಗಿದೆ ನಮ್ಗೆ LBH ಅನ್ನ ಕೊಟ್ಟಿದ್ದಾರೆ, ಉದ್ದ ಅಗಲ ಎತ್ತರ ಅಥವಾ ಲೆಂತ್ ಬ್ರೆಡ್ತ್ ಹೈಟ್ ಅನ್ನ ಅವರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಅವೇನಿದಾವ್ ಹೇಳ್ರಿ, 80 ಸೆಂಟಿಮೀಟರ್, 48 ಸೆಂಟಿಮೀಟರ್ ಅಂಡ್ 24 ಸೆಂಟಿಮೀಟರ್ ಅಂತ ಇದೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ನಾವು we have to find the surface area of ಕ್ಯೂಬಾಯ್ಡ್. ಓಕೆ, ಸೊ ನಾವೇನ್ ಮಾಡ್ಬೇಕು, ಸರ್ಫೇಸ್ ಏರಿಯಾ ಘನದ ಒಂದು ಆಯತ ಘನದ ಒಂದು ಸರ್ಫೇಸ್ ಏರಿಯಾ ಅಥವಾ ವಿಸ್ತೀರ್ಣವನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್? ಓಕೆ, ಸೊ ಕ್ಯೂಬಾಯ್ಡ್ ಇದ್ದ ಒಂದು ಫಾರ್ಮುಲಾ ಅಂದ್ರೆ ಏನಿದೆ ನಮ್ಗೆ, 2 ಇಂಟು LB ಪ್ಲಸ್ BH ಪ್ಲಸ್ HL ಅಂತ ಇದೆ ಫಾರ್ಮುಲಾ. ಸೊ ಆಸ್ ಫಾರ್ ಫಾರ್ಮುಲಾ ನಾವೇನ್ ಮಾಡ್ಬೇಕು, ಅಲ್ಲೇ ಮೆಜರ್ಮೆಂಟ್ಸ್ ಗಳನ್ನೆಲ್ಲವನ್ನ ಹಾಕ್ಬೇಕು ನಾವಲ್ಲಿ. ಓಕೆ, ಸೊ ಇಲ್ಲಿ ಏನಾಯ್ತು, L ಅಂದ್ರೆ ಏನಿದೆ, 80 ಇದೆ. ನೆಕ್ಸ್ಟ್ ಏನಾಗಿದೆ, B ಅಂದ್ರ 48 ಇದೆ, B ಅಂದ್ರ ಅಗೇನ್ 48, H ಅಂದ್ರೆ 24, L ಅಂದ್ರ 24, ಆಮೇಲೆ ಸಾರಿ H ಅಂದ್ರ 24, L ಅಂದ್ರೆ ನಮ್ಗೆ ಎಷ್ಟಾಯ್ತು, 80 ಆಯ್ತು. ಓಕೆ, ಸೊ ಇಲ್ಲಿ ಏನಾಯ್ತು, 2 ಇಂಟು 80 ಇಂಟು 48 ಮಾಡ್ರಿ, ನಮ್ಗೆ ಎಷ್ಟು ಬಂತು, 3840 ಬಂತು. ಓಕೆ, ಸೊ ನೆಕ್ಸ್ಟ್ 48 ಇಂಟು 24 ಮಾಡ್ರಿ, ಹೌದಾ, 1152 ಬಂತು. ನೆಕ್ಸ್ಟ್ ಇದೇನಾಯ್ತು, 24 ಇಂಟು 80 ಮಾಡ್ರಿ, ಎಷ್ಟಾಯ್ತು, 1920 ಬಂತು. ಓಕೆ, ಸೊ ಇವನ್ನೆಲ್ಲವನ್ನ ಆಡ್ ಮಾಡ್ಬೇಕು ನಾವು. ಇಲ್ಲಿ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಸೊ 2 ಇಂಟು 6912 ಬಂತು. ಓಕೆ, ಸೊ ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ರಿ, ನಮ್ಗೆ ಏನಾಯ್ತು, ಸರ್ಫೇಸ್ ಏರಿಯಾ ಆಫ್ ಸುಟ್ಕೇಸ್. ಓಕೆ, ಏನ್ ಬಂತು ಹೇಳ್ರಿ, ಸುಟ್ಕೇಸ್ ಬಾಕ್ಸ್ ಈಸ್ ಎಷ್ಟು ಬಂತು, 13,824 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಕರೆಕ್ಟಾ? ಸೊ ಇವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್, ಹೌದಾ, ರಬ್ ಮಾಡ್ಬೋದಾ ಇದನ್ನ? ಓಕೆ, ಏರಿಯಾ ಆಫ್, ಓಕೆ, ಏರಿಯಾ ಆಫ್ ಟರ್ಪಲಿನ್ ಕ್ಲಾತ್ ಇಸ್ ಈಕ್ವಲ್ ಟು ಸರ್ಫೇಸ್ ಏರಿಯಾ ಆಫ್ ಸುಟ್ಕೇಸ್ ಅಂತ ಇದೆ. ಸೊ ಟರ್ಪಲಿನ್ ಕ್ಲಾತ್ ನಮ್ಗೆ ಏನಾಗ್ತಾ ಇದೆ, ಜಸ್ಟ್ ಅಲ್ಲಿ ಉದ್ದ ಆಗಲ್ಲ, ಒಂದು ಚೌಕಗೆ ಇದೆ ಅದು. ಓಕೆ, ಸೊ ಏನಾಗಿದೆ ನಮ್ಗೆ, ಅದು ಏರಿಯಾ ಆಫ್ ಟರ್ಪಲಿನ್ ಕ್ಲಾತ್ is equal to area of suitcase. Okay, area of suitcase. ಹೌದಾ, ಸೊ ನಮ್ಗೆ ಏನಾಗ್ತಾ ಇದೆ, ಅದು ಸುಟ್ಕೇಸಿಗೆ ನಾವ್ ಏನ್ ಮಾಡ್ಬೇಕು, ಕವರ್ ಮಾಡ್ಲಿಕ್ಕೆ ಆ ಒಂದು ಟರ್ಪಲಿನ್ ಕ್ಲಾತ್ ನಮ್ಗೆ ಎಷ್ಟ್ ಬೇಕು ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಏರಿಯಾ ಆಫ್ ಟರ್ಪಲಿನ್ ಕ್ಲಾತ್ ಅಂದ್ರೆ ನನಗೆ ಏನ್ ಮಾಡ್ಬೇಕು, ಜಸ್ಟ್ L ಇಂಟು B ಅನ್ನ ತಗೊಳ್ತೀನಿ. ಸೊ ಏನಾಗಿದೆ, ಏರಿಯಾ ಆಫ್ ಸುಟ್ಕೇಸ್ ಎಷ್ಟು ಬಂದಿದೆ ನಮ್ಗೆ, 13,824 ಬಂದಿದೆ. ಓಕೆ, ಸೊ L ಇಸ್ ಈಕ್ವಲ್ ಟು, ಇಲ್ಲಿ ಏನಾಗಿದೆ, ವಿಡ್ತ್ ಆಫ್ ದ ಟರ್ಪಲಿನ್ ಕ್ಲಾತ್ ಅಂತ ಇದೆ ಅದು. ಓಕೆ, ಸೊ ವಿಡ್ತ್ ಅನ್ನ ಅಷ್ಟೇ ಕೊಟ್ಟಿದ್ದಾರೆ, ದಟ್ ಈಸ್ 96 ಸೆಂಟಿಮೀಟರ್ ಅಂತ ಇದೆ. ಓಕೆ, ಸೊ 13,824 ಬಂತು. ಹಾಗಾದ್ರೆ ಆ ಟರ್ಪಲಿನ್ ಕ್ಲಾತ್ ಲೆಂತ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ದಟ್ ಟರ್ಪಲಿನ್ ಕ್ಲಾತ್. ಓಕೆ, ಸೊ ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಓಕೆ, ಸೊ L ಇಸ್ ಈಕ್ವಲ್ ಟು 13,824 ಡಿವೈಡೆಡ್ ಬೈ 96 ಇದೆ ನೋಡ್ರಿ, 96 ಇದೆ. ಓಕೆ, ಸೊ ಇದನ್ನ ಸ್ವಲ್ಪ ರಬ್ ಮಾಡ್ಬೋದು. ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ, ಡೈರೆಕ್ಟ್ ಆನ್ಸರ್ ಹಚ್ಲಿಕ್ಕೆ ಬರುವುದಿಲ್ಲ. ಹೌದಾ, ಸೊ ನಾನು ಏನ್ ಮಾಡ್ತೀನಿ, ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ತೋರಿಸ್ತೇನೆ ಅಂತ. ಓಕೆ, ಯಾವ ರೀತಿ ಬಂತು, ಸುಮ್ನೆ ಹಂಗೆ ನಾಳೆ ಎಕ್ಸಾಮ್ ಒಳಗು ನೀವು ಹಾಗೆ ಇಟ್ಬಿಡ್ತೀರಿ. ಸೊ ನಾವೀಗ ನೀವೆಲ್ಲ 144 ಅಂತ ಆನ್ಸರ್ ಕಳಿಸ್ತಾ ಇದ್ದೀರಿ. ಸೊ ಈಗಿಟ್ರೆ ನಿಮಗ್ ಮಾರ್ಕ್ಸ್ ಸಿಗುದಿಲ್ಲ. ಎಕ್ಸಾಕ್ಟ್ ಆಗಿ ನೀವ್ ಏನ್ ಮಾಡ್ಬೇಕು, ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಅಥವಾ ಅಲ್ಲೇ ನಾವ್ ಏನ್ ಮಾಡ್ಬೇಕು, ಕಟ್ತಾ ಹೊಡಿಬೇಕು, ಅದು ಗೊತ್ತಾ ಇರ್ಬೇಕಲ್ಲೇ. ಹೌದಾ, ಸೊ ನೀವ್ ಹಂಗೆ ಸುಮ್ಮನೆ ಯಾರ್ದೋ ನೋಡಿ ಜಸ್ಟ್ ಇಲ್ಲೇ ಇಸ್ ಈಕ್ವಲ್ ಟು 144 ಇಟ್ರೆ ನಿಮ್ಗೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಸೊ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಅನ್ನು ತೋರಿಸ್ತೇನೆ ನೋಡ್ರಿ. 13,824 ಡಿವೈಡೆಡ್ ಬೈ 96 ಇದೆ. ಓಕೆ, ಸೊ ನನಗೆ ಇಲ್ಲಿ 144 ಅಂತ ನೀವು ಆನ್ಸರ್ ಕಳಿಸ್ತಾ ಇದ್ದೀರಿ. ಹೌದಾ, ಇಸ್ ಇಟ್ ಕರೆಕ್ಟ್ ಆರ್ ರಾಂಗ್? ನಾವು
ಚೆಕ್ ಮಾಡ್ಬೇಕಲ್ಲ ಇವಾಗ. ಸೊ ಹಂಗೆ ನಾವು ಆನ್ಸರ್ ಅನ್ನ ಕಳ್ಸೋ ಹಾಗಿಲ್ಲ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ನೋಡ್ರಿ, 12 8 96 ಕರೆಕ್ಟಾ? 12 8 96. ನೆಕ್ಸ್ಟ್ 12 1 12 ಹೌದಾ? ಸೊ ಅದಾದ್ಮೇಲೆ ಎಷ್ಟಾಯ್ತು, 1 ಉಳಿತು, 18 ಆಯ್ತು ಹೌದಾ? ಸೊ ಎಷ್ಟಾಯ್ತು, ಮತ್ತೆ ಅಗೇನ್ ನಮ್ಗೆ ಎಷ್ಟಾಯ್ತು, 12 1 ಮತ್ತೆ 12 ಆಯ್ತು. ಸೊ ಎಷ್ಟಾಯ್ತು, 62 ಆಯ್ತು. ಓಕೆ ಹೌದಾ? ಕರೆಕ್ಟಾ? ಇಲ್ಲಿ ಎಷ್ಟಾಯ್ತು, 1 ಉಳಿತು, 18 ಆಯ್ತು. ಓಕೆ, ಸೊ ಎಷ್ಟಾಯ್ತು, 62 ಆಯ್ತು. ಓಕೆ, 12 ಎಷ್ಟಾಯ್ತು ನೋಡ್ರಿ, 52 ಆಯ್ತು. ಓಕೆ, 52 ಆಯ್ತು. ನೆಕ್ಸ್ಟ್ ನೋಡ್ರಿ, ಮತ್ತೆ ಇಲ್ಲಿ 8 1 8 1 8 ಹೌದಾ? ಇಲ್ಲಿ ಕರೆಕ್ಟ್ ಆಗಿ ತೋರಿಸ್ತೇನೆ ನೋಡ್ರಿ, 8 1. ಓಕೆ, ಸೊ ಎಷ್ಟಾಯ್ತು, ಇಲ್ಲೇ 35 ಆಯ್ತಾ ಹೌದಾ? ಎಷ್ಟಾಯ್ತು ನೋಡ್ರಿ, 35 ಆಯ್ತು. 8 4 32 ಆಯ್ತು. ನೆಕ್ಸ್ಟ್ ಮತ್ತೆ ನಮ್ಗೆ 2 ಉಳಿತು, ಅಗೇನ್ ಎಷ್ಟಾಯ್ತು, 8 4 32 ಆಯ್ತು. ಎಷ್ಟಾಯ್ತು, 144 ಬಂತ ಆನ್ಸರ್. ಕರೆಕ್ಟಾ? ಸೊ ಇನ್ನೊಮ್ಮೆ ನೋಡ್ರಿ, ಸೊ 12 8 96 ಆಯ್ತು. ಓಕೆ, 12 1 12, 1 ಉಳಿತಿಲ್ಲ ಹೌದಾ? ಸೊ 18 ಆಯ್ತು. ಅಗೇನ್ ನಮ್ಗೆ 12 2 24 ಆಯ್ತು, ಜಾಸ್ತಿ ಆಯ್ತು. ಹಾಗಾಗಿ ನಾನು ಏನ್ ಮಾಡ್ತೇನೆ, ಅಗೇನ್ 12 1 12 ತಗೊಂಡಾಗ 18 ಮೈನಸ್ 12 ಮಾಡ್ರಿ 6 ಆಯ್ತು. ಓಕೆ, 60 ಇಲ್ಲ ಏನಾಯ್ತು, 2 ಆಯ್ತು, 62 ಆಯ್ತು. ಓಕೆ, ಸೊ ಇನ್ನ ಏನ್ ಮಾಡ್ತೇನೆ ನಾನು ಇಲ್ಲಿ, 12 5 60 ಮತ್ತೆ ಅಗೇನ್ 2 ಉಳಿತು, 24 12 2 24 ಆಯ್ತು. ಸೊ ಇಲ್ಲಿ 8 ಉಳಿತು, ಇಲ್ಲೇ 1152 ಉಳಿತು. ಇವಾಗ ಮತ್ತೆ ನಾನು ಏನ್ ಮಾಡ್ತೇನೆ, 8 1 8. ಓಕೆ, ಸೊ ಎಷ್ಟಾಯ್ತು, 3 ಉಳಿತು, 35 ಆಯ್ತು. ಓಕೆ, ಸೊ 8 4 32, ಅಗೇನ್ 3 ಉಳಿತು, ಮತ್ತೆ ನಮ್ಗೆ 8 4 32 ಆಯ್ತು. ಸೊ ಇನ್ನು ಸ್ವಲ್ಪ ಮಂದಿಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಇಲ್ಲೋ ಗೊತ್ತಿಲ್ಲ ನನ್ಗೆ. ಓಕೆ, ಈ ರೀತಿ ಮಾಡ್ಬೋದಾ? ಓಕೆ, ಸೊ ಇಲ್ಲಿ 8 1 8. ಓಕೆ, ಸೊ ಏನಾಯ್ತು, 3 ಉಳಿತು, ನೆಕ್ಸ್ಟ್ 35 ಆಯ್ತು. ಓಕೆ, ಸೊ ಏನಾಯ್ತು, 8 4 32 ಆಯ್ತು. ನೆಕ್ಸ್ಟ್ ಏನಾಯ್ತು, ಅಗೇನ್ ಮತ್ತೆ ನಮ್ಗೆ 3 ಉಳಿತು, ಮತ್ತೆ 32, 8 4 32 ಅಂತ. ಸೊ ಇವಾಗಾದ್ರೂ ಅರ್ಥ ಆಯ್ತಾ? ಸೊ ನಾವ್ ಇಲ್ಲಿ ಡೈರೆಕ್ಟ್ ಮಾಡೋಕ್ಕಿಂತ ನಾವ್ ಇಲ್ಲೇ ಏನ್ ಮಾಡ್ಬೋದು, 144 ಅಂತ ಈ ರೀತಿ ನಾವು ಮಾಡ್ಬೋದು. ಸೊ ಈ ರೀತಿ ಮೆಥಡ್ ಅನ್ನ ಸ್ವಲ್ಪ ಸ್ಟಾಪ್ ಮಾಡ್ರಿ, ನೀವು ಆಲ್ರೆಡಿ ಮತ್ತೆ 10th ಸ್ವಲ್ಪ ಹೋಗ್ತಾ ಇದ್ದೀರಲ್ಲ, ಹಾಗಾಗಿ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ರಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ? ಓಕೆ, ಓಕೆ, ರಿಕ್ವೈರ್ಡ್ ಟರ್ಪಿಲಿನ್ ಫಾರ್ 100 ಸುಟ್ಕೇಸ್. ಓಕೆ, ಸೊ ನಮ್ಗೀಗ ಅದ್ರದ್ದೇನ್ ಟರ್ಪಿಲಿನ್ ಕ್ಲಾತ್ ಏನಾಯ್ತು, ನಮ್ಗೆ ಲೆಂತ್ ಎಷ್ಟಾಯ್ತು, 144 ಸೆಂಟಿಮೀಟರ್ ಅಂತ ಬಂತು. ಸೊ ನಮ್ಗೀಗ ಏನಾಗ್ಬೇಕು, 100 ಸುಟ್ಕೇಸಿಗೆ ಬೇಕು. ಹಾಗಾಗಿ ನಮ್ಗೆ ಎಷ್ಟಾಗತ್ ನೋಡ್ರಿ, 100 ಸುಟ್ಕೇಸ್. ಓಕೆ, ರಿಕ್ವೈರ್ಡ್ ಟರ್ಪಿಲಿನ್ ಫಾರ್ 100 ಸುಟ್ಕೇಸ್. ಓಕೆ, ಸೊ ಏನಾಯ್ತು, 100 ಇಂಟು 144. ಓಕೆ, ಸೊ 100 ಇಂಟು 144 ಮಾಡಿದ್ರೆ ಎಷ್ಟಾಯ್ತು, 144 ಅನ್ನ ಆಸ್ ಇಟ್ ಈಸ್ ಇಡ್ರಿ, ಅಲ್ಲೇ 00 ಬರ್ತೈತಿ. ಓಕೆ, ಸೊ ಏನಾಯ್ತು, 144 00 ಆಯ್ತು. ಓಕೆ, ಸೊ ಇದೇನಾಯ್ತು, ಇವಾಗ ಸೆಂಟಿಮೀಟರ್ ಇದೆ ನಮ್ಗೆ. ಸೊ ಅವ್ರು ಏನ್ ಮಾಡಿದ್ರು, ಅದನ್ನ ಡೈರೆಕ್ಟ್ ಆಗಿ ಏನ್ ಮಾಡಿದಾರು, ಮೀಟರ್ ನಲ್ಲಿ ಕನ್ವರ್ಟ್ ಮಾಡಿದಾರು. 144 ಏನಾಯ್ತು, 14,400 ಸೆಂಟಿಮೀಟರ್ ಅನ್ನ ನಾವೇನ್ ಮಾಡಿದ್ವಿ, ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಯ್ತು, 144 ಮೀಟರ್ ಅಂತ ಆಯ್ತು. ಸೊ ಓಕೆ, ಸೊ 144 ಮೀಟರ್ ಆಯ್ತು. ಓಕೆ, ಸೊ ಹಾಗಾಗಿ ಒಂದು 100 ಸುಟ್ಕೇಸ್ಗೆ ಕವರ್ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಬಂತು, 144 ಮೀಟರ್ ನಮ್ಗೆ ಕ್ಲಾತ್ ಬೇಕಾಗ್ತೈತಿ. ಅರ್ಥ ಆಯ್ತಾ ಇದು? ಓಕೆ, ಸೊ ಇಲ್ಲಿಗೆ ಇದು ಎಕ್ಸರ್ಸೈಸ್ 9.2. ಅಂದ್ರೆ ನನಗೆ ಇನ್ನೂ ಪ್ರಾಬ್ಲಮ್ಸ್ ಇದಾವು. ಸೊ ನೀವು ಸಾಲ್ವ್ ಮಾಡ್ರಿ. ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕೇಳ್ರಿ, ನಾನು ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಇವಾಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು,
ಅನ್ನೆಸೆಸರಿ ಮೆಸೇಜ್ ಅನ್ನ ಕಳಿಸೋದು ಬಂದ್ ಮಾಡ್ಬೇಕು. ಓಕೆ, ಸುಮ್ನೆ ಹಂಗೆ ಮುಂದ್ ಖಾಲಿ ಇದೆ ಅಲ್ಲಿ ಅಂತ ಹೇಳಿ ಸುಮ್ನೆ ಹಂಗೆ ಟೈಪ್ ಮಾಡಬಾರ್ದು. ಓಕೆ, ಸೊ ನೀವು ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಓಕೆ, ಸೊ ಇವಾಗ ನೆಕ್ಸ್ಟ್ ನಮ್ಗೆ ಏನಂದ್ರೆ ವಾಲ್ಯೂಮ್. ಓಕೆ, ಸೊ ಏನಿದೆ, ಒಂದ್ ಸೆಕೆಂಡ್ ಟೆಕ್ಸ್ಟ್ ಬುಕ್ ನೋಡೋಣ. ವಾಲ್ಯೂಮ್ ಆಫ್ ಸಾಲಿಡ್ಸ್. ಸೊ ನಾವ್ ಇವಾಗ ಏನ್ ಮಾಡ್ತಾ ಇದೀವಿ, ಜಸ್ಟ್ ಇಷ್ಟೊತ್ತವರೆಗೂ ಏನ್ ಕಲ್ತಿದ್ವಿ, ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್, ಕ್ಯೂಬಾಯ್ಡ್ ಅವನ್ನೆಲ್ಲ ಕಲ್ತೀವಿ. ಓಕೆ, ಸೊ ಇವಾಗ ನಾವ್ ಏನನ್ನ ಕಲಿಬೇಕಂತಂದ್ರೆ ವಾಲ್ಯೂಮ್ ಅನ್ನ ಕಲಿತಾ ಇದೀವಿ. ಓಕೆ, ಸೊ ವಾಲ್ಯೂಮ್ ಮೀನ್ಸ್ ಏನಂತ ಕರಿತೀವಿ ಕನ್ನಡದಲ್ಲಿ? ವಾಲ್ಯೂಮ್, ವಾಲ್ಯೂಮ್, ವಾಲ್ಯೂಮ್ ಅಂದ್ರೆ ಏನು ಹೇಳ್ಬೋದಾ? ವಾಲ್ಯೂಮ್ ಅಂದ್ರ ಏರಿಯಾ ಅಂದ್ರೆ ಏನದು? 2D ಶೇಪ್ ನಲ್ಲಿ ಇರ್ತೈತಿ. ಜಸ್ಟ್ ಅಲ್ಲಿ ಏನಾಗಿರ್ತೈತಿ ನಮ್ಗ ಲೆಂತ್, ಆಮೇಲೆ ಏನಾಗಿರ್ತೈತಿ ಉದ್ದ ಮತ್ತ ಅಗಲ ಅಷ್ಟೇ ಇರ್ತೈತಿ. ಬಟ್ ವಾಲ್ಯೂಮ್ ಅಂದ್ರೆ ಇಲ್ಲಿ ನಮ್ಗೆ 3D ಶೇಪ್ ಅಂತ ಇರ್ತೈತಿ. ಅಥವಾ ನಾವ್ ಏನ್ ಮಾಡ್ತಾ ಇರ್ತೀವಿ ಅಲ್ಲಿ ಎಷ್ಟು ಕ್ಯಾರಿಯನ್ನ ಮಾಡ್ತೈತಿ ಅನ್ನೋದನ್ನ ನಾವ್ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಫಸ್ಟ್ ನೋಡೋಣ. ವಾಲ್ಯೂಮ್ is the space occupied by the three-dimensional object. It is the three-dimensional quantity. Okay, so ವಾಲ್ಯೂಮ್ ಅನ್ನೋದು ನಮ್ಗೆ ಏನಾಗ್ತೈತಿ 3D ಡೈಮೆನ್ಷನ್ ಅಲ್ಲಿ ಇರ್ತೈತಿ. 3 ಡೈಮೆನ್ಷನಲ್ ಅಂದ್ರೆ ಏನಾಗ್ತಿದೆ ನಮ್ಗೆ ಅಲ್ಲಿ ಉದ್ದ, ಅಗಲ, ಆಮೇಲೆ ಎತ್ತರ ಅಂತ ಇರ್ತೈತಿ. ಓಕೆ, ಈ ರೀತಿ ಎಲ್ಲ 3 ಅಳತೆಗಳನ್ನ ಅದು ಹೊಂದಿರ್ತೈತಿ. ಸೊ ಹಾಗಾಗಿ ಅದಕ್ಕೆ ವಾಲ್ಯೂಮ್ ಅಂತ ಇದೆ. ಸೊ ವಾಲ್ಯೂಮ್ ಈಸ್ ದ ಸ್ಪೇಸ್ ಅಕ್ಯುಪೈಡ್ ಬೈ ದ. ಸೊ ಈಗ ಒಂದು ಏನೋ ಒಂದು ಸುಮ್ನೆ, ಹೌದಾ, ಈ ರೀತಿ ಒಂದು ಕಂಟೈನರ್ ಅಂತ ಇದೆ. ಸೊ ಇದು ಎಷ್ಟನ್ನ ನಮ್ಗೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾವು ವಾಟರ್ ಅನ್ನ ಹಾಕಿದ್ವಿ ಅಂತ ತಿಳ್ಕೊಳ್ಳಿ, ಹೌದಾ. ಸೊ ಆ ವಾಟರ್ ಎಷ್ಟು ಅದು ಕ್ಯಾರಿ ಮಾಡ್ತೈತಿ, ಆ ಕಂಟೈನರು ಎಷ್ಟು, ಹೌ ಮಚ್ ವಾಟರ್ ಅದು ಕ್ಯಾರಿ ಮಾಡ್ತೈತಿ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೇವಲ್ಲ. ಸೊ ಇದೇನಾಗತ್ತೆ ನಮ್ಗೆ ವಾಲ್ಯೂಮ್ ಅಂತ ಆಗತ್ತೆ. ಓಕೆ, ಸೊ ಅಲ್ಲಿ ಏನಾಗ್ತಾ ಇದೆ ವಾಲ್ಯೂಮ್ ಆಫ್, ಈಗ ನಾವೇನ್ ಮಾಡ್ಬೇಕು, ಒಂದಿಷ್ಟು ಫಾರ್ಮುಲಾಸ್ ಗಳನ್ನ ನೋಡೋಣ ಅಂತ. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಿದೆ, ಓಕೆ, ಸೊ ಆಮೇಲೆ ವಾಲ್ಯೂಮ್ ಆಫ್ ಕ್ಯೂಬ್ ಏನಿದೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಏನಿದೆ ಅಂತ ಹೇಳಿ ಈಗ 1 by 1 ಅಂತ ನೋಡೋಣ. ಓಕೆ, ಸೊ ಹಾಗಾದ್ರೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಿದೆ ನಮ್ಗೆ ಯಾರಾದ್ರೂ ಹೇಳ್ಬೋದಾ? ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ವಾಲ್ಯೂಮ್ 3D ಮೀನ್ಸ್ 3 ಡೈಮೆನ್ಷನಲ್. 3 ಡೈಮೆನ್ಷನಲ್ ಮೀನ್ಸ್ ಅಂದ್ರೆ ಏನಾಗ್ತಾ ಇದೆ ನಮ್ಗೆ ಉದ್ದ, ಅಗಲ, ಎತ್ತರ, ಅಥವಾ ಲೆಂತ್, ಹೈಟ್ ಅಂಡ್ ಬ್ರೆಡ್ತ್ ಅಂದ್ರೆ 3 ಅಳತೆಗಳನ್ನ ಅದು ಹೊಂದಿರ್ತೈತಿ. ಸೊ ಹಾಗಾಗಿ ನಾವು ವಾಲ್ಯೂಮ್ ಅಂದ್ರೆ 3 ಡೈಮೆನ್ಷನಲ್ಲಿ ಅಂತ ಕರಿತೇವೆ. ಓಕೆ, ಸೊ ಹಾಗಾದ್ರೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಂತ ಇದೆ. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಿದೆ? LBH, ಹೌದಾ, LBH ಅಂತ ಇದೆ, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಓಕೆ, ಸೊ ಇದರದ್ದು ಯೂನಿಟ್ ಅನ್ನ, ವಾಲ್ಯೂಮ್ ಅನ್ನ ಯಾವ ಯೂನಿಟ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ನಾವು? ವಾಲ್ಯೂಮ್ ಅನ್ನ, ವಾಲ್ಯೂಮ್ ದ ಯೂನಿಟ್, ವಾಟ್ ಈಸ್ ದ ಯೂನಿಟ್ ಆಫ್ ವಾಲ್ಯೂಮ್? ಓಕೆ, ಸೊ ಇಲ್ಲಿ ಏನಾಗಿದೆ, ಇನ್ ಕೇಸ್ ಅವೆಲ್ಲ ಮೆಜರ್ಮೆಂಟ್ ಎಲ್ಲ ಸೆಂಟಿಮೀಟರ್ ನಲ್ಲಿ ಇದ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಕರಿತೀವಿ. ಮೀಟರ್ ಅಂದ್ರೆ ಮೀಟರ್ ಕ್ಯೂಬ್ ಅಂತ ಕರಿತೀವಿ. ಓಕೆ, ಸೊ ಸೆಂಟಿಮೀಟರ್ ಅಂದ್ರೆ ಅದನ್ನ ನಾವು 3 ಡೈಮೆನ್ಷನಲ್ ಅಂದ್ರೆ ಅದು ಕ್ಯೂಬ್ ಆಗಿರ್ತಿತ್ತು. ಸೊ ಇಲ್ಲಿ ಏನಾಗ್ತದೆ LBH, ಇನ್ ಕೇಸ್ ಮೀಟರ್ ಒಳಗಿತ್ತಂದ್ರೆ ಅದು M³ ಅಂತ ಆಗತ್ತೆ. ಹಾಗಾದ್ರೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಾಗತ್ತೆ ನಮ್ಗೆ ಇಲ್ಲಿ LBH ಅಂತ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ವಾಲ್ಯೂಮ್ ಆಫ್ ಕ್ಯೂಬ್. ವಾಲ್ಯೂಮ್ ಆಫ್ ಕ್ಯೂಬ್ ಏನಾಗತ್ತ? ಕ್ಯೂಬ್, ಕ್ಯೂಬ್ ಮೀನ್ಸ್ ಏನಂತೀವಿ ಚೌಕ. ಓಕೆ, ಸೊ ಅದೇನಾಗತ್ತ L³. ಓಕೆ, ನೆಕ್ಸ್ಟ್ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ನಾವು ಈ ಒಂದು ಟಾಪಿಕ್ ನಲ್ಲಿ ಮೇನ್ ಕಲಿತಾ ಇರೋದು ವಾಲ್ಯೂಮ್ ಆಫ್ ಕ್ಯೂಬ್, ಕ್ಯೂಬಾಯ್ಡ್, ವಾಲ್ಯೂಮ್ ಆಫ್ ಕ್ಯೂಬ್ ಅಂಡ್ ವಾಲ್ಯೂಮ್ ಆಫ್ ಸಿಲಿಂಡರ್. πr²h ಅಂತ ಇದೆ. ಓಕೆ, ಸೊ LBH, L³, πr²h. These are the formulas for to find the volume of cuboid and cube and cylinder ಅಂತ ಇದೆ. ಓಕೆ, ಒಂದ್ ಸೆಕೆಂಡ್, ಇಲ್ಲೊಂದು ನಿಮಗೆ ಸಿಮ್ಯುಲೇಷನ್ ತೋರಿಸ್ತೇನೆ, ಅದಾದ್ಮೇಲೆ ಓಕೆ. ಸೊ ಇಲ್ಲಿ ಏನಾಗಿದೆ ವಾಲ್ಯೂಮ್ ಆಫ್ ಸಿಲಿಂಡರ್ ಇದೆ ಅಂತ, ಸಿಲಿಂಡರ್ ಇದೆ ನೋಡಿ ಇಲ್ಲಿ. ಓಕೆ,
ಹೌದಾ? ಸೊ ಲಾಸ್ಟ್ ಕ್ಲಾಸ್ ಒಳಗೂ ನಾನು ನಿಮ್ಗೆ ಇದು ತೋರಿಸಿದ್ದೆ. ಹೌದಾ? ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಕ್ಲಿಕ್ ಮಾಡಿದೆ ಅಂದ್ರೆ ನಮ್ಗೆ ಇಲ್ಲಿ ಸಿಗ್ತೈತೆ ನೋಡ್ರಿ. ಓಕೆ, ಹೌದಾ? ವಾಲ್ಯೂಮ್ ಆಫ್ ಸಿಲಿಂಡರ್ ಪೈ ಆರ್ ಸ್ಕ್ವೇರ್ ಎಚ್. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ. ಬೇಸ್ ಏರಿಯಾ ಇಂಟು ಹೈಟ್ ಪೈ ಆರ್ ಸ್ಕ್ವೇರ್ ಇಂಟು ಎಚ್ ಅಂತ ಇದೆ. ಓಕೆ, ಸೊ ಅಲ್ಲಿ ಜಸ್ಟ್ ಆ ಮೆಜರ್ಮೆಂಟ್ ನಲ್ಲಿ ಅವರು ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನಾನು ಟೋಟಲ್ ಜಸ್ಟ್ ನಾನು ಸರ್ಫೇಸ್ ಏರಿಯಾವನ್ನ ಕ್ಲಿಕ್ ಮಾಡಿದೆ. ಓಕೆ, ಸರ್ಫೇಸ್ ಏರಿಯಾ ಅಂದ್ರೆ ಇಲ್ಲಿ ಬಂತು ನೋಡ್ರಿ ನಿಮ್ಗೆ. ಹೌದಾ? ಸ್ಕ್ವೇರ್ ಯೂನಿಟ್ಸ್ ಅಂತ ಇದೆ. ಇಲ್ಲಿ ಇನ್ನೊಂದು ಚೆಕ್ ಮಾಡ್ರಿ. ಹೌದಾ? ಹೌದಾ? ಇಲ್ಲಿ ಕ್ಯೂಬಿಕ್ ಯೂನಿಟ್ಸ್ ಅಂತ ಇದೆ. ಹೌದಾ? ಆ ಯೂನಿಟ್ಸ್ ನಲ್ಲಿ ಏನಾಗ್ತಾ ಇದೆ, ವಾಲ್ಯೂಮ್ ನಲ್ಲಿ ಕ್ಯೂಬ್ ನಲ್ಲಿ ಬರ್ತೈತಿ, ಸರ್ಫೇಸ್ ಏರಿಯಾ ನಲ್ಲಿ ಸ್ಕ್ವೇರ್ ಅಂತ ಬರ್ತೈತಿ. ಓಕೆ, ಸೊ ನೆಕ್ಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ರಲ್ಲ ಫಾರ್ಮುಲಾ. ಓಕೆ, ಸೊ ಇವಾಗ ಇಲ್ಲಿ ವಾಲ್ಯೂಮ್ ನಲ್ಲಿ ಮತ್ತೆ ನಮ್ಗೊಂದು ಡಿಫ್ರೆನ್ಸ್ ಬರ್ತೈತೆ. ಹೌದಾ? ವಾಲ್ಯೂಮ್ ಅಂಡ್ ಕೆಪಾಸಿಟಿ. ವಾಲ್ಯೂಮ್ ಅಂಡ್ ಕೆಪಾಸಿಟಿ. ಓಕೆ, so can anybody tell me what is the difference between volume and capacity? ಹೌದಾ? ವಾಲ್ಯೂಮ್ ಅಂಡ್ ಕೆಪಾಸಿಟಿ. ಸೊ ನೀವು ಒಂದು ಕ್ವಶನ್ಸ್ ನಲ್ಲಿ ನೋಡ್ತಾ ಇರ್ಬೋದು, ಸಮ್ ಟೈಮ್ ಕೆಪಾಸಿಟಿಯನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಇರ್ತೈತಿ, ಒಂದ್ ಸಮ್ ಟೈಮ್ ವಾಲ್ಯೂಮ್ ಅಂತ ಇರ್ತೈತಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವಾಲ್ಯೂಮ್ ಅಂಡ್ ಕೆಪಾಸಿಟಿ? ವಾಲ್ಯೂಮ್ ಅಂದ್ರ ಇದೊಂದು ಜಸ್ಟ್ ಈ ರೀತಿ ಒಂದು ಬಾಕ್ಸ್ ಅನ್ಕೋರಿ. ಓಕೆ, ಓಕೆ, ಸೊ ಈ ಬಾಕ್ಸ್ ನಲ್ಲಿ ಇದರಲ್ಲಿ ಎಷ್ಟು ಸ್ಪೇಸ್ ಅಕ್ಯುಪೈಡ್ ಆಗಿದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಿದ್ರದು ವಾಲ್ಯೂಮ್ ಆಗತ್ತ. ಓಕೆ, ಸೊ ಅದೇ ನೀವು ಕೆಪಾಸಿಟಿ ಅಂದ್ರೆ, ಸೊ ಈಗ ಒಂದಿದು ಕಂಟೈನರು. ಓಕೆ, ಸೊ ಇದರಲ್ಲಿ ನಾವು ಎಷ್ಟು ಅಮೌಂಟ್ ವಾಟರ್ ಇರ್ಬೋದು, ಲಿಕ್ವಿಡ್. ಓಕೆ, ಸೊ ವಾಟರ್ ಇರ್ಬೋದು, ಮಿಲ್ಕ್ ಇರ್ಬೋದು, ಈ ರೀತಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಎಷ್ಟು ಅಲ್ಲಿ ಅದು ಕ್ವಾಂಟಿಟಿ ಅನ್ನೋದು ಕಂಟೈನ್ ಮಾಡಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಹೌದಾ? ಈ ರೀತಿ ನಾವು ಕೆಪಾಸಿಟಿ ಅಂತ, ಅಂದ್ರೆ ಲಿಕ್ವಿಡ್ ಅಂತಲ್ಲ, ಜಸ್ಟ್ ನಾವ್ ಅಲ್ಲಿ ಏನೋ ಒಂದು ಹಾಕಿದ್ರೆ ಅದು ಎಷ್ಟದು ಕ್ವಾಂಟಿಟಿ ಅನ್ನೋದು ಹಿಡ್ಕೋತೈತಿ. ಹೌದಾ? ಸೊ ಅದು ಅಕ್ಯುಪೈಡ್ ಮಾಡ್ಕೋತೈತಿ ಅನ್ನೋದು ಕೆಪಾಸಿಟಿ. ವಾಲ್ಯೂಮ್ ಅಂದ್ರ ಜಸ್ಟ್ ಅದು ಸ್ಪೇಸ್ ಅನ್ನ ಅಕ್ಯುಪೈಡ್ ಮಾಡೋದನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕ ವಾಲ್ಯೂಮ್ ಅಂತ ಕರಿತೀವಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವಾಲ್ಯೂಮ್ ಅಂಡ್ ಕೆಪಾಸಿಟಿ. ಓಕೆ, ಸೊ ಇನ್ your textbook ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ, ದೇರ್ ಇಸ್ ನಾಟ್ ಮಚ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ವರ್ಡ್ಸ್. ವಾಲ್ಯೂಮ್ ರೆಫರ್ಸ್ ಟು ದ ಅಮೌಂಟ್ ಆಫ್ ಸ್ಪೇಸ್ ಅಕ್ಯುಪೈಡ್ ಬೈ ಅನ್ ಆಬ್ಜೆಕ್ಟ್. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ಸ್ಪೇಸ್ ಅಕ್ಯುಪೈಡ್ ಆಗಿದ್ದು. ಓಕೆ, ಸೊ ನೆಕ್ಸ್ಟ್ ಒನ್ ಕೆಪಾಸಿಟಿ ರೆಫರ್ಸ್ ಟು ದ ಕ್ವಾಂಟಿಟಿ ದಟ್ ಕಂಟೈನರ್. ಸೊ ಇದೇನು ಒಂದು ಕಂಟೈನರ್ ಒಂದು ಕ್ವಾಂಟಿಟಿ ಎಷ್ಟದು ಹಿಡಿತೈತಿ, ಸೊ ಅದು ಕೆಪಾಸಿಟಿ. ಓಕೆ, ಸೊ ಟೈಮ್ ಆಯ್ತು. ಸೊ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ we will solve the exercise 9.3 related to find the ವಾಲ್ಯೂಮ್. ಓಕೆ, ಸೊ ವಾಲ್ಯೂಮ್ ಅನ್ನೋ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂತ ಫಾರ್ಮುಲಾ ಬೇಸ್ ನಾವೇನ್ ಮಾಡೋಣ, ಎಕ್ಸರ್ಸೈಸ್ 9.3 ಆಲ್ಮೋಸ್ಟ್ ಈ ಚಾಪ್ಟರ್ ನ ಮುಗಿಸ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇಲ್ಲಿವರೆಗೆ ಹೇಳಿರುವಂತ ಕ್ಲಾಸ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.